ಸ್ನೇಹಿತರೆ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಈ ನಾಟಿ ಅವರೆ ಬಳ್ಳಿ ತೋರಿಸಿದ್ದೆ. ಈ ಸೆಂಟ್ರ್ನಲ್ಲಿ ಮೆಕ್ಕೆಜೋಳ ಹಾಳಾಗೋಗಿತ್ತು. ಮಳೆ ಜಾಸ್ತಿ ಆಗಿಬಿಟ್ಟು ಎರೆಹೊಲ ಶೀತ ಜಾಸ್ತಿ ಆಗಿಬಿಟ್ಟು ಮೆಕ್ಕೆಜೋಳ ಎಲ್ಲ ಹೋಗಿತ್ತು. ಇವಾಗ ರೈತರು ಬೇಸಾಯ ಮಾಡಿಸಿದ್ದಾರೆ, ಡಿಸ್ಕ್ ಹೊಡೆದಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಕಡಲೆ ಹಾಕ್ತಾರೆ. ಕಡಲೆ ಹಾಕೋಕ್ಕೆ ಇನ್ನೂ ವಾರ 15 ದಿವಸ ಟೈಮ್ ಐತೆ. ಅಷ್ಟೊತ್ತಿಗೆ ಒಂದು ಸರಿ ಬೇಸಾಯ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ. ನಾಟಿ ಅವರೆ ಬಳ್ಳಿ ಚೆನ್ನಾಗಿದೆ. ಇವರಿಗೆ ಏನು ಮೆಕ್ಕೆಜೋಳದಲ್ಲಿ ಲಾಸ್ ಆಗಿದೆ, ಈ ನಾಟಿ ಅವರೆ ಬಳ್ಳಿಯಿಂದ ಬರ್ಬೋದು ಅಂತ ನಿರೀಕ್ಷೆ. ಇದು ಸ್ನೇಹಿತರೆ ಇನ್ನೂ ಸ್ವಲ್ಪ ವೈಲ್ಡಾಗಿ ಬೆಳೆಯುತ್ತೆ. ಇಬ್ನಿಗೆ ಚೆನ್ನಾಗಿ ಬೆಳೆಯುತ್ತೆ, ಇಬ್ನಿಗೆ ಚೆನ್ನಾಗಿ ಹೋಗಿ ಕಾಯಿ ಬಿಡುತ್ತೆ. ಏನು ಸೊಗಡು ಇರುತ್ತೆ ಇಬ್ನಿ, ಶೀತದ ಕಾಲದಲ್ಲಿ ಇಬ್ನಿಗೆ ಬರುತ್ತೆ, ಆ ಅವರೆಕಾಯಿ ಇದು. ಇವಾಗ ನೀವೇನು ಮಾರ್ಕೆಟಲ್ಲಿ ನೋಡ್ತಿದ್ರೆ ಅದೆಲ್ಲ ಹೈಬ್ರಿಡ್ ಅವರೆ ಅಥವಾ ಸುಧಾರಿತ ತಳಿ. ಅದು ಸೊಗಡಿರಲ್ಲ, ಅಷ್ಟಕ್ಕೊಂದು ಟೇಸ್ಟ್ ಬರೋಲ್ಲ ಈ ನಾಟಿ ಅವರೆಕಾಯಿ ಬಂದಂಗೆ. ಮತ್ತು ಇನ್ನೊಂದು ಏನು ಹೇಳ್ಬೋದು ಅಂದರೆ ಸ್ನೇಹಿತರೆ, ಈ ಬೀಜಗಳು ಅಂಗಡಿಯಲ್ಲಿ ಸಿಗ್ಬೋದು, ಬಟ್ ಕರೆಕ್ಟಾಗಿ ಎಕ್ಸಾಕ್ಟಾಗಿಂತ ಅಂಗಡಿ ಸಿಗುತ್ತೆ ನಾಟಿನೇ ಅಂತ ಗೊತ್ತಾಗಲ್ಲ. ಅಂಗಡೀಲಿ ಸಿಗೋದು ಆಲ್ಮೋಸ್ಟ್ ಆಲು ಹೈಬ್ರಿಡ್ ತಳಿಗಳೇ. ಇದು ಊರಲ್ಲಿ ಒಂದೊಂದು ಹಳ್ಳೀಲಿ ನಮ್ಮ ಸುತ್ತಮುತ್ತ ಯಾವುದೋ ಊರಲ್ಲಿ ಒಬ್ಬರು ಇಬ್ಬರು ಕನಿಷ್ಠ ಒಂದು 5 ಜನ ಮಾತ್ರ ಇಟ್ಕೊಂಡಿರ್ತಾರೆ ಈ ನಾಟಿ ಅವರೆ ಬಳ್ಳಿನ ಬಿಟ್ಟು. ಪ್ರಾಬ್ಲಮ್ ಏನಂದರೆ ಈಗ ಎತ್ತಿನ ಬೇಸಾಯ ಕಮ್ಮಿ ಆಗಿಬಿಟ್ಟು ಟ್ಯಾಕ್ಟ್ರಿ ಬೇಸಾಯದಲ್ಲಿ ಬಿತ್ತಲಿಕ್ಕೆ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಇದು ಎತ್ತಿನ ಬೇಸಾಯದಲ್ಲಿ ಬಿತ್ತಿರೋದು. 10 ಸಾಲಿಗೊಂದು ನಾಟಿ ಅವರೆ ಹಾಕಿದ್ದಾರೆ. ಇದು ಸ್ನೇಹಿತರೆ ಅರ್ಧ ಅಡಿ, ಮುಕ್ಕಾಲು ಅಡಿ, 1 ಅಡಿಗೆ ಒಂದೊಂದು ಬೀಜ ಹಾಕಿದ್ರೂ ನಡೆಯುತ್ತೆ. ಬಿತ್ತುವಾಗ ಒಂದು ಭೂಮಿಯಿಂದ 4 ಪೆಟ್ಟು ಒಳಗೋದ್ರೆ ಸಾಕು. ಇದು ಬಿತ್ತುವಾಗ ಗೊಬ್ಬರ ಏನೂ ಬೇಕಾಗಲ್ಲ, ಮೇಲ್ ಗೊಬ್ಬರನೂ ಬೇಕಾಗಲ್ಲ, ಔಷಧಿನೂ ಕೇಳಲ್ಲ. ಇದು ನಾಟಿ ಅವರೆ ಬಳ್ಳಿ. ನೆಕ್ಸ್ಟು ಕಡಲೆ ಹಾಕ್ತಾರೆ. ಈ ಮೆಕ್ಕೆಜೋಳದಲ್ಲಿ ಏನು ಲಾಸ್ ಆಗಿದೆ ಆ ದುಡ್ಡು ಇದರಲ್ಲಿ ಆಗೋ ಸಾಧ್ಯತೆಯೇ ಜಾಸ್ತಿ ಇದೆ. ಈ ಹೊಲಕ್ಕೆ ಒಂದು 20,000 ಖರ್ಚು ಮಾಡಿದ್ದಾರೆ ಅಂದರೆ ಇದ್ರಾಗೆ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದರೆ ಇದರಲ್ಲೂ ಒಂದು 20,000 ದುಡ್ಡು ಆಗುತ್ತೆ ಸ್ನೇಹಿತರೆ. ನಾಟಿ ಅವರೆ ಬಳ್ಳಿ.